ಮಿಸ್ಸಸ್ ಅರ್ಜುನ್ ಭಾಗ 3. ಮುಂಜಾನೆಯ ಸೌಂದರ್ಯದಲ್ಲಿ ಮುಳುಗಿ ಕಣ್ಣುಮುಚ್ಚಿ ಆಳವಾದ ಉಸಿರನ್ನ ತೆಗೆದುಕೊಳ್ಳುತ್ತಾ ಅರ್ಜುನ್ ಬಾಲ್ಕನಿಯಲ್ಲಿ ನಿಂತಿದ್ದ. ಲಂಡನ್ನಲ್ಲಿರುವ ಅಥವಾ ಭಾರತದಲ್ಲೇ ಇರಲಿ, ಬೆಳಗಿನ ಈ ಶುದ್ಧ ಗಾಳಿಯನ್ನ ಶ್ವಾಸಕೋಶ ತುಂಬಿಕೊಳ್ಳುವಂತಹದ್ದು ಅವನಿಗೆ ಅಚ್ಚುಮೆಚ್ಚು. ಇದು ಅವನನ್ನ ದಿನವಿಡೀ ಶಾಂತವಾಗಿರಿಸುತ್ತದೆ. ಆದರೆ ಇಂದು ಕೆಳಗಿನಿಂದ ಬಂದ ಒಂದು ಶಬ್ದ ಅವನ ಏಕಾಗ್ರತೆಯನ್ನ ಕೆಡಿಸಿಬಿಡ್ತು. ಬೇಡದ ಮದುವೆಯ ಕಾರಣದಿಂದ ಶಾಂತಿಯನ್ನ ಕಳೆದುಕೊಂಡಿದ್ದಂತಹ ಅರ್ಜುನ್ ಯಾರೋ ಬಾಗಿಲು ತಟ್ಟಿದ ಶಬ್ದಕ್ಕೆ ಕಿರಿಕಿರಿಗೊಂಡ. ತೋಟದ ನೆಲದ ಮೇಲೆ ಬೆನ್ನುಹಾಕಿ ಕುಳಿತಿದ್ದಂತಹ ದೀಕ್ಷಿತಾಳ ಮೇಲೆ ಅವನ ದೃಷ್ಟಿ ಅನ್ನೋದು ಬೀಳುತ್ತೆ. ಅವಳನ್ನ ನೋಡುತ್ತಿದ್ದಂತೆ ಅವನ ಹಲ್ಲುಗಳು ಕೋಪದಿಂದ ಬಿಗಿದಿದ್ವು. ನನ್ನ ನೆಮ್ಮದಿಯನ್ನ ಹಾಳು ಮಾಡಲೆಂದೇ ದೇವರು ಇವಳನ್ನ ಸೃಷ್ಟಿಸಿದಂತಿದೆ ಎಂದು ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಚಿಕೊಂಡ. ಹೃದಯದ ಬಡಿತ ಜೋರಾಗ್ತಿತ್ತು. ಕೋಪ ನಿಯಂತ್ರಿಸಿ ಮತ್ತೆ ಕಣ್ಣು ತೆರೆದಾಗ ದೀಕ್ಷಿತಾಳ ಪಕ್ಕದಲ್ಲಿ ಒಂದು ಪುಟ್ಟದಾದ ಬೆಕ್ಕಿನ ಮರಿ ಇರುವುದು ಕಾಣ್ತದೆ. ಅದು ನೋವಿನಿಂದ ಕಿರಿಚ್ತಾ ಇತ್ತು. ಬಹಳ ಮುದ್ದಾಗಿತ್ತು. ಹತ್ತಿರದಿಂದ ನೋಡಿದಾಗ ಅದರ ಕಾಲಿಗೆ ಮುಳ್ಳು ಚುಚ್ಚಿರುವುದು, ದೀಕ್ಷಿತ ಅದನ್ನ ಹೊರತೆಗೆಯಲು ಹೆಣಗಾಡ್ತಿರುವುದು ಅವನ ಗಮನಕ್ಕೆ ಬರುತ್ತದೆ. ಅರ್ಜುನ್ ಏನು ಸಂಪೂರ್ಣವಾಗಿ ಹೃದಯಹೀನನಲ್ಲ. ಕಲ್ಲಿನೊಳಗಿನ ತೇವಾಂಶದಂತೆ ಅವನಲ್ಲೂ ಮೃದುತ್ವವಿದೆ. ಆದರೆ ದೀಕ್ಷಿತ ಎದುರಾದಾಗ ಮಾತ್ರ ಅವನು ದೈತ್ಯನಾಗ್ತಿದ್ದ. ಅವಳು ಆ ಪ್ರಾಣಿಗಾಗಿ ಕಣ್ಣೀರು ಹಾಕುತ್ತಿರುವುದನ್ನ ನೋಡಿ ಅವನ ಮುಖ ಮೃದುವಾಯಿತು. ಅಮ್ಮನ ಹುಟ್ಟು ಹಬ್ಬದ ದಿನದಿಂದಲೂ ಸೋದರ ಮಾವನ ಮಗಳು ಎಂದು ಕೇಳಿದ್ದ ಆ ಮುಖದಲ್ಲಿ ಇಂದು ಅವನಿಗೆ ಏನೋ ಬದಲಾವಣೆ ಕಾಣ್ತು. ಯಾವಾಗ್ಲೂ ಅಮ್ಮ ಕೂಡ ಅಣ್ಣ ಬರೀ ಮಗಳು ಎಂಬ ಪದಗಳನ್ನೇ ಜಪಿಸ್ತಾ ಇದ್ಲು. ಸತ್ಯವತಿಯ ಕಣ್ಣೀರು ನೆನಪಾದಾಗ ಅರ್ಜುನನ ದ್ವೇಷ ಒಂದು ಕ್ಷಣ ಮಾಯವಾಗಿ ಹೋಯಿತು. ಆದ್ರೆ ಬೆಕ್ಕಿನ ಮರಿ ಹಾರಿ ಓಡಿ ಹೋದ ಶಬ್ದಕ್ಕೆ ಅವನು ಮತ್ತೆ ವಾಸ್ತವಕ್ಕೆ ಬಂದ. ಮುಖ ಮತ್ತೆ ಬಿಗಿಯಾಯಿತು. ಇವಳನ್ನ ಮದುವೆಯಾಗದಿದ್ದರೆ ನಾನು ಇಷ್ಟೆಲ್ಲ ಕಷ್ಟಪಡ್ಬೇಕಾಗಿರ್ಲಿಲ್ಲ. ಕಷ್ಟವಿಲ್ಲದೆ ನಗುತ್ತಾ ಇರಬಹುದಿತ್ತೇನೋ ಎಂದುಕೊಂಡ. ಮದುವೆಯಾಗಿ ತಿಂಗಳು ಕಳೆದರೂ ಹಳೆಯ ಪ್ರೀತಿಯ ಗಾಯಗಳು ಇನ್ನೂ ಹಸಿಯಾಗಿಯೇ ಇದ್ವು. ನಾನಿಲ್ಲಿ ರಾಜನಂತೆ ಹೋರಾಡುತ್ತಿರುವಾಗ ಇಲ್ಲಿ ಅವಳ ಬಗ್ಗೆ ಯಾಕೆ ಯೋಚಿಸ್ತಾ ಇದ್ದೇನೆ ಎಂದು ತನ್ನನ್ನೇ ತಾನು ಪ್ರಶ್ನಿಸಿಕೊಂಡ. ಅರ್ಜುನ್ ಅವಳನ್ನ ಹಿಂಸಿಸುವುದರಲ್ಲೇ ಸುಖ ಕಾಣಲು ನಿರ್ಧರಿಸಿದ. ಅರ್ಜುನ್ ಮೆಟ್ಟಿಲು ಇಳಿಯುತ್ತಿದ್ದಂತೆ ಪೂಜಾ ಕೋಣೆಯಿಂದ ಹೊರಹೊಮ್ಮುತ್ತಿದ್ದ ಸಂಗೀತದ ಮೃದು ಶಬ್ದ ಅವರ ಕಿವಿಗೆ ತುಂಬಿತ್ತು. ಆಶ್ಚರ್ಯದಿಂದ ಅಲ್ಲಿಗೆ ಹೋದ. ಪ್ರತಿದಿನ ತಡವಾಗಿ ಹೇಳ್ತಿದ್ದವಳು ಇಂದು ಮುಂಜಾನೆಯೇ ದೇವರೆದುರು ಕಣ್ಮುಚ್ಚಿ ಕುಳಿತಿದ್ಲು. ದೀಕ್ಷಿತಾಳ ತುಟಿಗಳು ದೇವನಲ್ಲಿ ಏನೋ ಮೊರೆ ಇಡುತ್ತಿದ್ವು. ಅವಳ ಮುಖದಲ್ಲಿದ್ದ ಶಾಂತ ಭಾವ ಅರ್ಜುನನ ಮನಸ್ಸಿನಲ್ಲಿ ಒಂದು ಕ್ಷಣ ಸಂಚಲನ ಉಂಟು ಮಾಡತ್ತೆ. ಈವರೆಗೆ ಅವಳ ಮುಖವನ್ನ ಇಷ್ಟು ಆಳವಾಗಿ ಆತ ಗಮನಿಸೇ ಇರಲಿಲ್ಲ. ಸುಂದರವಾದ ಆ ಮುಖದಲ್ಲಿ ಅವನಿಗೆ ತನ್ನ ಪ್ರೇಯಸಿ ಸುಭದ್ರಾಳ ಛಾಯೆ ಕಂಡಂತೆ ಭಾಸವಾಗಿ ಹೃದಯದಲ್ಲಿ ಚೂಪಾಗಿ ಚುಚ್ಚಿತು. ದೀಕ್ಷಿತ ಕಣ್ಣು ತೆರೆದಲು. ಅರ್ಜುನ್ ಗಾಬರಿಯಿಂದ ಅಲ್ಲಿಂದ ಸರಿಯಲು ಮುಂದಾದ. ಅರ್ಜು ಮಾಮ, ದೀಕ್ಷಿತಾಳ ಕರೆ ಅವನನ್ನ ಅಲ್ಲಿಯೇ ನಿಲ್ಲಿಸಿತ್ತು. ಆತ ತಿರುಗಲಿಲ್ಲ. ದೀಕ್ಷಿತ ಕೈಯಲ್ಲಿ ವಿಭೂತಿಯನ್ನ ಹಿಡಿದು ಅವನ ಬಳಿ ಬಂದು ಹಣೆಗೆ ಹಚ್ಚಲು ಕೈ ಚಾಚಿದ್ಲು. ಅರ್ಜುನ್ ಸಮ್ಮತಿಸಲಿಲ್ಲ. ಏನನ್ನೂ ಹೇಳದೆ ಹೊರ ನಡೆದ. ಅವಳ ಮುಖ ಕಳೆಗುಂದಿತ್ತು. ಕೋಪದಿಂದ ದೂರ ಇರು ಎನ್ನುವ ಮನುಷ್ಯನ ಜೊತೆ ಹೇಗೆ ಮಾತಾಡ್ಲಿ ಎಂದು ನಿಟ್ಟುಸಿರು ಬಿಡುತ್ತಾ ಅವನು ಹೋದ ದಿಕ್ಕನ್ನೇ ನೋಡ್ತಾ ಇದ್ಲು. ಸಂಜೆ ಅರ್ಜುನ್ ಮನೆಗೆ ಬಂದಾಗ ಬಾಗಿಲು ತೆರೆದವನಿಗೆ ಗೊಂದಲವಾಯಿತು. ಎಲ್ಲ ದಿಕ್ಕುಗಳಲ್ಲೂ ಕಣ್ಣು ಹಾಯಿಸಿದ್ರೂ ದೀಕ್ಷಿತ ಮಾತ್ರ ಎಲ್ಲಿಯೂ ಕಾಣ್ತಾನೇ ಇಲ್ಲ. ಆತ ಮನೆಗೆ ಬಂದಾಗಲೆಲ್ಲ ಕಾಫಿ ಅಥವಾ ಊಟ ಹಿಡಿದು ಬರುತ್ತಿದ್ದವಳು ಇಂದು ಮಂಗಮಾಯವಾಗಿಬಿಟ್ಟಿದ್ದಾಳೆ. ಇಡೀ ಮನೆ ಕತ್ತಲಲ್ಲಿತ್ತು. ಎಲ್ಲಿ ಹೋದ್ಲು ಈ ಹೆಂಗ್ಸು ಎಂಬ ಆತಂಕ ಅವನಲ್ಲಿ ಒಂದು ಕ್ಷಣ ಮೂಡಿತು. ಈವರೆಗೆ ಅವಳ ಬಗ್ಗೆ ಕಾಳಜಿ ವಹಿಸಿದ್ರೂ ಇಂದು ಅವಳು ಕಣ್ಣಿಗೆ ಕಾಣದಿದ್ದಕ್ಕೆ ಅವನಲ್ಲಿ ಒಂದು ರೀತಿಯ ನಿರಾಶೆ ಮತ್ತು ಭಯ, ಸಂಕಟ ಅನ್ನೋದು ಶುರುವಾಗಿತ್ತು. ಬೆಳಗ್ಗೆ ಅವಳ ಮುಖದಲ್ಲಿ ಕಂಡಿದ್ದ ಆ ಶಾಂತ ಭಾವವೇ ಈ ಆತಂಕಕ್ಕೆ ಕಾರಣವಾಗಿರಬಹುದು. ದೀಕ್ಷಿ ದೀಕ್ಷಿ ಎಂದು ಕೂಗಿದ್ರೂ ಕೂಡ ಮೌನವೇ ಉತ್ತರವಾಗಿತ್ತು. ಹೊರಗೆ ಹೋಗಿ ವಿಚಾರಿಸಿದಾಗ ಅವಳು ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ ಎಂಬ ವಿಷಯ ತಿಳಿದು ಸ್ವಲ್ಪ ನಿರಾಳನಾದ. ಇಂದು ಮೊದಲ ಬಾರಿಗೆ ಆಗಿರಲಿಲ್ಲ. ಆದರೆ ಇಂದು ಅವನ ಉದ್ವೇಗ ಹೆಚ್ಚಾಗಿತ್ತು. ಇಷ್ಟವಿಲ್ಲದಿದ್ರೂ ತನ್ನನ್ನ ಹಿಂಬಾಲಿಸುತ್ತಿದ್ದ ಹೆಂಡತಿ ಕಣ್ಣ ಮುಂದೆ ಇಲ್ಲದಿರುವುದು ಅವನಿಗೆ ತಡೆಯೋಕೆ ಆಗಲಿಲ್ಲ. ಕಡೆಗೆ ಮೇಲಕ್ಕೆ ಓಡಿ ಹೋದಾಗ ಟೆರೆಸ್ಗೆ ಹೋಗುವ ಮೆಟ್ಟಿಲುಗಳ ಮೇಲೆ ದೀಕ್ಷಿತ ಗೋಡೆಗೆ ತಲೆ ಹೊರಗಿಸಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕುಳಿತಿದ್ಲು. 6 ಅಡಿ ಎತ್ತರದ ಅರ್ಜುನ್ ಆತಂಕದಿಂದ ಅವಳ ಪಕ್ಕ ಕುಳಿತ. ದೀಕ್ಷಿ ದೀಕ್ಷಿ ಎಂದು ಅವಳ ಕೆನ್ನೆಗಳನ್ನ ಸವರುತ್ತಾ ಕರೆಯತೊಡಗಿದ್ದ. ಅವಳ ತಲೆ ಅವನ ಭುಜದ ಮೇಲೆ ಬಿತ್ತು. ಹೃದಯ ಜೋರಾಗಿ ಬಡಿಯುತ್ತಿರಲು ಅವಳನ್ನು ಎತ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದ.
ಮುಖಕ್ಕೆ ನೀರನ್ನ ಸಿಂಪಡಿಸಿದಾಗ ದೀಕ್ಷಿತ ಕಣ್ಣು ರೆಪ್ಪೆಗಳು ಅಲ್ಲಾಡಿಸಿದ್ವು. ದೀಕ್ಷಿ, ಅವನ ಧ್ವನಿ ಮೃದುವಾಗಿತ್ತು. ಮಾಮ, ನೀವು ಊಟ ಮಾಡಿದ್ರಾ ಎಂದು ಅವಳು ಕ್ಷೀಣ ಧ್ವನಿಯಲ್ಲಿ ಕೇಳಿದಾಗ ಅರ್ಜುನನ ಮನಸ್ಸು ಕಲಕಿತ್ತು. ತನ್ನ ಸ್ಥಿತಿಗಿಂತ ಗಂಡನ ಯೋಗಕ್ಷೇಮವೇ ಅವಳಿಗೆ ಮುಖ್ಯವಾಗಿತ್ತು. ಎಂದು ಉಸಿರುಗಟ್ಟಿದ ಧ್ವನಿಯಲ್ಲಿ ಉತ್ತರಿಸಿ ಅವಳನ್ನ ಮಲಗಲು ಬಿಟ್ಟ. 2 ದಿನಗಳ ನಂತರ ಅರ್ಜುನ್ ವ್ಯವಹಾರದ ಮೇಲೆ ವಿದೇಶಕ್ಕೆ ಹೋಗಿ ಮರಳುತ್ತಿದ್ದಾನೆ ಎಂದು ತಿಳಿದ ದೀಕ್ಷಿತಾಳ ಮುಖದಲ್ಲಿ ಹೊಸ ಕಳೆ ಬಂದಿತ್ತು. ಆತ ಎಷ್ಟೇ ಗಾಯ ಮಾಡಿದ್ರೂ ಅವಳು ಅವನ ಮೇಲೆ ಕೋಪಗೊಳ್ತಾ ಇರಲಿಲ್ಲ. ಮದುವೆ ಇಚ್ಛೆಗೆ ವಿರುದ್ಧವಾಗಿ ನಡೆದಿದೆ ಎಂಬ ಕಾರಣಕ್ಕೆ ಆತ ಹೀಗೆ ವರ್ತಿಸ್ತಿದ್ದಾನೆ ಎಂದು ಅವಳು ತನ್ನನ್ನೇ ತಾನು ತಿಳಿದುಕೊಂಡು ಸಮಾಧಾನ ಪಡಿಸ್ಕೊಳ್ತಾ ಇದ್ಲು. ಅರ್ಜುನ್ ಮನೆಗೆ ಬಂದಾಗ ದೀಕ್ಷಿತ ಎದುರು ಬಂದ್ಲು. ಅರ್ಜುನ್ ಅವಳನ್ನ ಆಳವಾಗಿ ಗಮನಿಸ್ದ. ಆಕೆ ಇಂದು ಸ್ವಲ್ಪ ಬೆಳ್ಳಗೆ ಮತ್ತು ಬೆಳೆದಂತೆ ಕಂಡ್ಲು. ನಾನು ಇಲ್ಲದೆ ಅವಳು ಎಷ್ಟು ಸಂತೋಷವಾಗಿದ್ದಾಳೆ ಎಂಬ ಯೋಚನೆ ಅವನಲ್ಲಿ ಒಂದು ಕ್ಷಣ ಅಸೂಯೆಯನ್ನ ಮೂಡಿಸ್ತಿತ್ತು. ಏನೋ ಮಿಸಸ್ ಅರ್ಜುನ್, ಗಂಡನಿಲ್ಲದೆ ತುಂಬಾ ಖುಷಿಯಾಗ್ಬಿಟ್ಟಿದ್ಯಾ ಎಂದು ವ್ಯಂಗ್ಯವಾಗಿ ಕೇಳಿದ್ದ. ದೀಕ್ಷಿತ ಸುಮ್ಮನೆ ಇದ್ಲು. ಆತ ಅವಳ ಹತ್ತಿರ ಬಂದಾಗ ಅವಳ ಕುತ್ತಿಗೆಯ ಮೇಲೆ ಒಂದು ಸಣ್ಣ ಗಾಯದ ಗುರುತು ಕಾಣ್ತು. ಇವತ್ತು ಸೀರೆ ಬಿಟ್ಟು ಈ ಸಲ್ವಾರ್ ಯಾಕೆ ಹಾಕಿದ್ಯಾ? ಇಷ್ಟು ದಿನ ಹಾಕದವಳು ಇವತ್ತೇ ಯಾಕೆ ಹಾಕಿದ್ದಿ ಎಂದು ದವಡೆ ಸವರುತ್ತಾ ಕೇಳಿದಾಗ ದೀಕ್ಷಿತ ನಡುಗಿದ್ಲು. ಅರ್ಜುನ್ ವಾಚ್ಮ್ಯಾನ್ ಪಳನಿಯನ್ನ ಕರೆದು ವಿಚಾರಿಸಿದಾಗ ನನ್ನ ವಿಕ್ರಾಂತ್ ಸರ್ ಬಂದಿದ್ರು ಅಂತ ತಿಳಿದು ಬಂತು. ಅರ್ಜುನ್ ಆಘಾತಕ್ಕೊಳಗಾದ. ದೀಕ್ಷಿತಾಳನ್ನ ಹುಡುಕಾಟದ ನೋಟದಿಂದ ನೋಡಿದ್ದ. ವಿಕ್ರಾಂತ್ ದೀಕ್ಷಿತಾಳ ಮಾಜಿ ಪತಿ. ಅರ್ಜುನ್ ಇಲ್ಲದ ಸಮಯದಲ್ಲಿ ಮನೆಗೆ ನುಗ್ಗಿ ನಿನ್ ಗಂಡನ್ ಮುಂದೆ ನಿನ್ ಮಾನ ಹರಾಜಾಗ್ತೀನಿ ಎಂದು ಅವಳ ಕತ್ತನ್ನ ಇಸುಕಿ ಬೆದರಿಸಿದ. ಆ ಗಾಯವನ್ನ ಮರೆಮಾಡಲು ದೀಕ್ಷಿತ ಸಲ್ವಾರ್ ಧರಿಸಿದ್ಲು. ಯಾರು ಬಂದಿದ್ದು ದೀಕ್ಷಿತಾ? ನಿನ್ನ ಮಾಜಿ ಪತಿ ಇಲ್ಲಿಗೆ ಬಂದಿದ್ನಾ? ನನ್ನಿಂದ ಯಾಕೆ ವಿಷಯವನ್ನ ಮುಚ್ಚಿಡ್ತಿದ್ಯಾ? ಅರ್ಜುನನ ಧ್ವನಿ ತುಂಬಾ ಗಡುಸಾಗೋಯ್ತು. ಅಲ್ಲ ಮಾಮ, ಅದು ನಿನಗೆ ಅವನ ಮೇಲೆ ಇನ್ನೂ ಪ್ರೀತಿ ಇದೆಯಾ? ಹಾಗಿದ್ರೆ ಅವನ ಜೊತೆಗೇನೆ ಹೋಗ್ಬಿಡ್ಬೇಕಲ್ವಾ? ನನಗೇನ್ ಚಿಂತೆ ಇಲ್ಲ ಎಂದು ಅರ್ಜುನ್ ಕಟುವಾಗಿ ಹೇಳಿ ಕೋಪದಿಂದ ಹೊರಟು ಹೋದ. ದೀಕ್ಷಿತ ಕಣ್ಣೀರನ್ನ ಹಾಕುತ್ತಾ ನಿಂತಿದ್ಲು. ಅರ್ಜುನನಿಗೆ ಮಾಜಿ ಪತಿ ಎಂಬ ಪದವೇ ಅಲರ್ಜಿಯಾಗಿತ್ತು. ಅವಳ ಮೇಲಿನ ಅತಿಯಾದ ಕಾಳಜಿಯೇ ಅವನಲ್ಲಿ ದ್ವೇಷವಾಗಿ ಹೊರಬರ್ತಿತ್ತು. ಅರ್ಜುನ್ ಫೋನನ್ನ ತೆಗೆದುಕೊಂಡು ವಿಕ್ರಾಂತ್ಗೆ ಕರೆ ಮಾಡಿದ್ದ. ವಿಕ್ರಾಂತ್, ನನ್ನ ಮನೆಗೆ ಬಂದು ನನ್ನ ಹೆಂಡತಿಯ ಮೇಲೆ ಕೈ ಹಾಕುವ ಧೈರ್ಯ ನಿನಗೆ ಎಲ್ಲಿಂದ ಬಂತು? ಇನ್ನೊಮ್ಮೆ ನಿನ್ನ ನೆರಳು ಅವಳ ಮೇಲೆ ಬಿದ್ದರೂ ನಿನ್ನ ಪೀಸ್ ಮಾಡಿ ಹಾಕ್ತೀನಿ. ನಾನು ಇಲ್ಲಿ ಇರುವಾಗಲೇ ನೀನು ಅಷ್ಟೆಲ್ಲ ಮಾಡಿದೀಯಾ ಅಂದ್ರೆ ನಿನ್ನ ಕೊನೆಯ ದಿನ ಹತ್ತಿರ ಬಂದಿದೆ ಅಂತ ಅರ್ಥ ಎಂದು ಸಿಂಹದಂತೆ ಗರ್ಜಿಸಿ ಫೋನನ್ನ ಕಟ್ ಮಾಡಿದ್ದ. ಸೋಫಾದ ಮೇಲೆ ಕಣ್ಣೀರನ್ನ ಹಾಕುತ್ತಾ ಮಲಗಿದ್ದ ದೀಕ್ಷಿತಾಳನ್ನ ನೋಡಿ ಅವನ ಮನಸ್ಸು ಶಾಂತವಾಯಿತು. ಅವಳನ್ನ ರಕ್ಷಿಸುವುದು ತನ್ನ ಕರ್ತವ್ಯ ಎಂದು ಅವನ ಉಪಪ್ರಜ್ಞೆ ಪದೇ ಪದೇ ಅವನಿಗೆ ನೆನಪಿಸ್ತಾ ಹೇಳ್ತಾನೆ ಇತ್ತು. ಮೆಟ್ಟಿಲಿನ ಕೊನೆಯ ಹಂತದಲ್ಲಿ ದೀಕ್ಷಿತಾಳ ಕಾಲು ಇನ್ನೇನು ಎಡವಿತ್ತು. ಅವಳು ಸಮತೋಲನ ಕಳೆದುಕೊಂಡು ಬೀಳುವಷ್ಟರಲ್ಲಿ ಅರ್ಜುನ್ ಗಾಬರಿಯಿಂದ ಅವಳ ಸೀರೆಯ ಮೇಲೆ ಹೆಜ್ಜೆ ಹಾಕುವುದನ್ನು ತಡೆದು ಹಠಾತ್ತನೆ ಅವಳನ್ನು ಹಿಡಿದುಕೊಂಡ. ನೋಡು, ಎಚ್ಚರ ಇಲ್ವಾ ನಿನ್ಗೆ ಎಂದು ಆತ ಜೋರಾಗಿ ಕೂಗಿದ್ದ. ಒಂದು ಕೈ ಅವಳ ಮಡಿಲನ್ನ ಆಸರಿಯಾಗಿ ಹಿಡಿದಿದ್ರೆ ಇನ್ನೊಂದು ಕೈ ಅವಳ ಭುಜವನ್ನ ಬಿಗಿಯಾಗಿ ಹಪ್ಪಿತ್ತು. ಅಲ್ಲಿಯವರೆಗೆ ಕೆಳಗೆ ಬೀಳುತ್ತೇನೆಂಬ ಭಯದಲ್ಲಿ ಅರ್ಜುನ ಅಂಗಿಯನ್ನ 2 ಕೈಗಳಿಂದ ಗಟ್ಟಿಯಾಗಿ ಹಿಡಿದು ಕಣ್ಣನ್ನ ಮುಚ್ಚಿಕೊಂಡಿದ್ಲು ದೀಕ್ಷಿತ. ಮೆಲ್ಲನೆ ಕಣ್ಣು ತೆರೆದಲು. ಸೊಂಟದ ಸುತ್ತಲೂ ಆವರಿಸಿದ್ದ ಅವನ ಕೈಗಳ ಉಷ್ಣತೆ ಅವಳಲ್ಲಿ ನಡುಕ ಹುಟ್ಟಿಸಿತು. ಯವಕ್ಕಿಯಿಂದ ತನ್ನನ್ನೇ ನೋಡುತ್ತಿದ್ದ ಅರ್ಜುನನ ಕಣ್ಣುಗಳನ್ನ ಅವಳ ಕಣ್ಣುಗಳು ಸಂಧಿಸಿದ್ವು. ಆ ಕ್ಷಣದಲ್ಲಿ ಇಬ್ಬರ ನಡುವೆ ಮೌನವಿದ್ರೂ ಹೃದಯದ ಬಡಿತ ಮಾತ್ರ ಜೋರಾಗಿಯೇ ಇತ್ತು. ಉಸಿರಾಡುವುದನ್ನೇ ಮರೆತಂತೆ ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ದಿಟ್ಟಿಸುತ್ತಾ ನಿಂತಿದ್ರು. ತಕ್ಷಣವೇ ಎಚ್ಚೆತ್ತುಕೊಂಡ ಅರ್ಜುನ್ ಆತುರದಿಂದ ಅವಳನ್ನ ಬಿಟ್ಟು ದೂರ ಸರಿದಿದ್ದ. ದೀಕ್ಷಿತಾಳ ಮುಖದಲ್ಲಿನ ಆ ಗಾಬರಿಯ ಛಾಯೆ ಇತ್ತು. ದೇವಸ್ಥಾನಕ್ಕೆ ಹೋಗಿ ಬರೋಣವಾ ಮಾಮ ಎಂದು ಅವಳು ಧೈರ್ಯ ಮಾಡಿ ಕೇಳಿದಾಗ ಅರ್ಜುನ್ ದಿಗ್ಭ್ರಮೆಗೊಂಡ. ಆತ ಅವಳ ಮುಖ ನೋಡದೆ ಸುಮ್ಮನೆ ತಲೆಯಾಡಿಸಿ ದಾರಿಯಿಂದ ಪಕ್ಕಕ್ಕೆ ಸರಿದು ವೇಗವಾಗಿ ಮೆಟ್ಟಿಲಿಳಿದು ಹೋದ. ಆತ ಹೋದ ಮೇಲೆಯೇ ದೀಕ್ಷಿತ ಹಿಡಿದಿಟ್ಟಿದ್ದ ಉಸಿರನ್ನ ಬಿಟ್ಟಿದ್ದು. ಅರ್ಜುನನ ಮನಸ್ಸಿನಲ್ಲೂ ಅದೇ ತಳಮಳ ಇತ್ತು. ಅರ್ಜುನ್ ತನ್ನ ಕಚೇರಿಯ ಕುರ್ಚಿಯಲ್ಲಿ ಹಿಂದೆ ಹೊರಗಿ ಕಣ್ಣನ್ನು ಮುಚ್ಚಿದಾಗ ಆ ಬೆಳಗಿನ ಘಟನೆ ಪದೇ ಪದೇ ನೆನಪಿಗೆ ಬರತೊಡಗಿತ್ತು. ದೀಕ್ಷಿತಾಳನ್ನ ಹಿಡಿದಾಗ ಅನುಭವಿಸಿದ ಆ ಮೃದುತ್ವ, ಅವಳ ಕಣ್ಣಲ್ಲಿದ್ದ ಆರ್ದ್ರತೆ ಅವನ ಕೈಗಳನ್ನ ಇನ್ನೂ ಬಿಗಿಯಾಗುವಂತೆ ಮಾಡ್ತಾ ಇತ್ತು.
ನಾನು ಈ ಹಿಂದೆ ಎಂದೂ ಅನುಭವಿಸಿದ ಈ ಹೊಸ ಭಾವನೆ ಏನು ಎಂದು ಅವನು ತನ್ನನ್ನೇ ಪ್ರಶ್ನಿಸಿಕೊಳ್ಳುವಂತಹ ಪರಿಸ್ಥಿತಿ. ಆ ಘಟನೆಯನ್ನ ಮನಸ್ಸಿನಿಂದ ಬದಿಗಿಡಲು ಎಷ್ಟೇ ಪ್ರಯತ್ನಿಸಿದ್ರೂ ಅದು ಮತ್ತೆ ಮತ್ತೆ ಮರುಕಳಿಸ್ತಾ ಇತ್ತು. ನಾನು ಅವಳನ್ನು ದ್ವೇಷಿಸ್ತೇನೆ ಎಂದು ಅವನು ತನಗೇ ತಾನೇ ಹೇಳ್ಕೊಳ್ತಿದ್ರು. ಅವಳ ಸಣ್ಣ ಪುಟ್ಟ ಕೃತ್ಯಗಳನ್ನ ಅವನು ಅರಿವಿಲ್ಲದೆಯೇ ಆನಂದಿಸ್ತಿದ್ದ. ಹೊರನೋಟಕ್ಕೆ ಅವಳನ್ನ ದೂರ ತಳ್ಳುತ್ತಿದ್ರು, ಒಳಗೊಳಗೆ ಅವಳ ಕಾಳಜಿಯನ್ನ ಆತ ನಿರಾಕರಿಸಲು ಸಾಧ್ಯವೇ ಆಗ್ತಾ ಇರಲಿಲ್ಲ. ಈ ಘಟನೆ ನಡೆದು 2 ವಾರಗಳು ಕಳೆದಿದ್ವು. ಮದುವೆಯಾದಾಗಿನಿಂದ ಪ್ರತಿ ಕ್ಷಣವೂ ಮಾತುಗಳಿಂದ ದೀಕ್ಷಿತಾಳನ್ನ ಚುಚ್ಚುತ್ತಾ ಇದ್ದಂತಹ ಅರ್ಜುನ್ ಈಗ 1 ವಾರದಿಂದ ವಿಚಿತ್ರವಾಗಿ ಮೌನವಾಗಿಬಿಟ್ಟಿದ್ದಾನೆ. ಅವನ ದ್ವೇಷ ಈಗ ಮೌನಕ್ಕೆ ತಿರುಗಿತ್ತು. ಇದೇ ಸಮಯದಲ್ಲಿ ಸುಭದ್ರ ವಿದೇಶದಿಂದ ಮರಳಿ ಬಂದಿದ್ಲು. ಅವಳನ್ನ ಭೇಟಿಯಾಗುವ ಹಂಬಲವಿದ್ರೂ ಅರ್ಜುನ್ ಅದನ್ನ ತಿಕ್ಕಿಕೊಂಡಿದ್ದ. ವಾಸ್ತವವನ್ನ ಒಪ್ಕೊಳ್ಳಲು ಅವನ ಮನಸ್ಸು ಹೆಣಗಾಡುತ್ತಿತ್ತು. ಮತ್ತೊಂದೆಡೆ ಅರುಣಾಚಲ ಬರುವ ಸಮಯ ಹತ್ತಿರವಾಗ್ತಿತ್ತು. ದೀಕ್ಷಿತಾಳ ಸ್ಥಿತಿಯನ್ನ ನೋಡಿ ಆತ ಚಿಂತಿಸುವುದು ಅರ್ಜುನನಿಗೆ ಖಂಡಿತ ಇಷ್ಟ ಇರಲಿಲ್ಲ. ಅಷ್ಟೇ ಅಲ್ಲದೆ ಕಳೆದ 3 ದಿನಗಳಿಂದ ಮನೆಯ ಬಾಗಿಲಲ್ಲಿ ನಿಂತು ತನ್ನನ್ನ ಬೀಳ್ಕೊಡುವ ದೀಕ್ಷಿತಾಳ ಆ ಸಣ್ಣ ಸನ್ನೆಯನ್ನ ತಾನು ಅರಿವಿಲ್ಲದೆಯೇ ಆನಂದಿಸುತ್ತಿದ್ದಾನೆ ಎಂಬ ಸತ್ಯ ಅರ್ಜುನನಿಗೆ ಒಂದು ಕ್ಷಣ ಆಘಾತವನ್ನ ತಂದೊಡ್ಡಿತ್ತು. ಹಾಗಾಗಿಯೇ ಅವನು ಕಳೆದ 2 ದಿನಗಳಿಂದ ಮನೆಗೆ ಹೋಗದೆ ಕಚೇರಿಯಲ್ಲಿ ಉಳಿದುಕೊಳ್ಳುವಂತಹ ಸಂದರ್ಭ ಬಂತು. ಆದರೆ ದೀಕ್ಷಿತಾಳ ಸುರಕ್ಷತೆಗಾಗಿ ಯಾರಿಗೂ ತಿಳಿಯದಂತೆ ಮನೆಯ ಹೊರಗೆ ಭದ್ರತೆಯನ್ನು ಹೆಚ್ಚಿಸಿದ್ದ. ಇಂದು ಅನಿವಾರ್ಯವಾಗಿ ಮನೆಗೆ ಹೋಗ್ಲೇಬೇಕಿತ್ತು. ಒಂದು ಮುಖ್ಯವಾದ ಫೈಲ್ ಕಚೇರಿಯಲ್ಲೇ ಉಳಿದು ಹೋಗ್ಬಿಟ್ಟಿದೆ. ಅರುಣ್ಗೆ ಹೇಳೋಣ ಅಂದ್ರೆ ಆತ ದೆಹಲಿಗೆ ಹೋಗ್ಬಿಟ್ಟಿದ್ದಾನೆ. ಕಚೇರಿಯ ಮೀಟಿಂಗ್ ರೂಮ್ನ ಅರ್ಜುನ್ ಪ್ರವೇಶಿಸಿದಾಗ ಅಲ್ಲಿ 10 ಜನರ ಮಧ್ಯೆ ಸುಭದ್ರ ಕುಳಿತಿದ್ದಾಳೆ. ಅವಳಿಗೆ ಬೇಡ ಬೇಡ ಅಂದ್ರೂ ತಾನು ಪ್ರೀತಿಯಿಂದ ಕರೆಯುತ್ತಿದ್ದ ಹೆಸರು ಯಾದವ್. ನಮಸ್ಕಾರ ಮಿಸ್ಟರ್ ಯಾದವ್ ಅಂತ ಹೇಳಿದ್ಲು ಅರ್ಜುನ್ಗೆ. ಸುಭದ್ರಾಳ ಧ್ವನಿ ಕೇಳಿದ್ರು ಅರ್ಜುನನ ಮೇಲೆ ಈ ಬಾರಿ ಹೆಚ್ಚಿನ ಪರಿಣಾಮ ಏನಾಗಲಿಲ್ಲ. ಸುಭದ್ರಾ ಸ್ವಾಗತ. ಈ ಸಭೆಯಲ್ಲಿ ನಾನು ನಿನ್ನನ್ನು ನಿರೀಕ್ಷಿಸ್ತಿರ್ಲಿಲ್ಲ ಎಂದು ಅರ್ಜುನನ ಮಾತುಗಳಲ್ಲಿ ಮೊದಲಿನ ಆಪ್ತತೆ ಇರಲಿಲ್ಲ. ಇದನ್ನ ಗಮನಿಸಿದ ಸುಭದ್ರಾಳಿಗೆ ಒಳಗೊಳಗೆ ಒಂದು ಕ್ಷಣ ನೋವಂತೂ ಆಯ್ತು. ತನ್ನನ್ನ ಆತ ಮರ್ತೇ ಬಿಟ್ನೆ ಎಂಬ ಭಯ ಅವಳನ್ನ ಕಾಡತೊಡಗಿತ್ತು. ಸಭೆಯುದ್ದಕ್ಕೂ ಅರ್ಜುನ್ ಬಿಸ್ನೆಸ್ ಬಗ್ಗೆ ಮಾತ್ರ ಮಾತನಾಡಿದನೇ ಹೊರತು ಅವಳ ಕಡೆಗೆ ಒಮ್ಮೆಯೂ ಆಪ್ತವಾಗಿ ನೋಡ್ಲಿಲ್ಲ. ಆ ನೋಟವಾಗ್ಲಿ ಆ ಪ್ರೀತಿಯಾಗ್ಲಿ ಕಾಣಲೇ ಇಲ್ಲ. ಸಭೆ ಮುಗಿದ ನಂತರವೂ ಸುಭದ್ರ ಅಲ್ಲೇ ಕುಳಿತಿದ್ಲು. ಅರ್ಜುನ್ ಅವಳ ಬಳಿ ಬಂದನು. ಸುಭದ್ರ, ಏನಾಯ್ತು? ಸೋಫಿ ಅಂತ ಕರೆಯಬೇಡಿ ಅರ್ಜುನ್, ಆ ಹೆಸರು ನನ್ನನ್ನು ದುರ್ಬಲನಾಗಿ ಮಾಡುತ್ತೆ ಎಂದು ಸುಭದ್ರಳ ಮಾತು ಕೇಳಿ ಅರ್ಜುನ್ ಕಣ್ಣುಗಳು ಬಿಗಿಯಾಗಿ ಮುಚ್ಚಿಕೊಂಡವು. ಆ ಕ್ಷಣದ ತಳಮಳವನ್ನ ಅದುಮಿಟ್ಕೊಂಡು ಅವನು ಅಲ್ಲಿಂದ ಹೊರಟು ಹೋದ. ಮನೆಯಲ್ಲಿ ದೀಕ್ಷಿತ ಪುಸ್ತಕವನ್ನ ಓದುತ್ತಾ ಕುಳಿತಿದ್ದನು. ಹೊರಗಿನ ಗಾಡಿಯ ಶಬ್ದಕ್ಕೆ ಅವಳು ಪುಸ್ತಕ ಮುಚ್ಚಿ ಕೆಳಗೆ ಬಂದ್ಲು. ಅರ್ಜುನ್ ತನ್ನ ಪ್ರೇಯಸಿ ಸುಭದ್ರಾಳ ಜೊತೆ ಒಳಗೆ ಬರುತ್ತಿದ್ದನ್ನ ಕಂಡು ದೀಕ್ಷಿತಾಳ ಹೆಜ್ಜೆಗಳು ಒಂದು ಕ್ಷಣ ಅಲ್ಲೇ ನಿಂತು ಬಿಟ್ವು. ಅರ್ಜುನ್ ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕೋಕೆ ಮರೆತಿದ್ದ ಕಾರಣ ಸುಭದ್ರಾಳನ್ನ ಮನೆಗೆ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಇಬ್ಬರ ಕಣ್ಣುಗಳಲ್ಲೂ ವಿಚಿತ್ರವಾದ ನೋವಿತ್ತು. ದೀಕ್ಷಿತಾಳನ್ನು ನೋಡಿದ ಸುಭದ್ರ ಅವಳನ್ನ ಹತ್ತಿರ ಕರೆದ್ಲು. ಯಾದವ್, ನನ್ನ ದೀಕ್ಷಿತ ಜೊತೆ ಸ್ವಲ್ಪ ಖಾಸಗಿಯಾಗಿ ಮಾತಾಡಬೇಕು ಅಂದ್ಲು ಸುಭದ್ರ. ಏನೇ ಇದ್ದರೂ ನನ್ನ ಮುಂದೆಯೇ ಮಾತಾಡು ಸುಭದ್ರ, ಅವಳಿಗೆ ನನ್ನ ಮೇಲೆ ಯಾವುದೇ ವೈಯಕ್ತಿಕ ಆಸಕ್ತಿ ಇಲ್ಲ ಎಂದ ಅರ್ಜುನನ ಕಟು ಧ್ವನಿಯಲ್ಲಿ ಅಡಗಿದ್ದ ಕೋಪ ದೀಕ್ಷಿತಾಳಿಗೆ ಅರ್ಥವಾಯಿತು. ಓಹೋ, ಈ ಹೊಸ ವಧುವಿಗೆ ಇಂದು ಸುರಕ್ಷಿತವೇ ಎಂದು ಸುಭದ್ರ ವ್ಯಂಗ್ಯವಾಗಿ ನಕ್ಕದ್ಲು. ತನ್ನ ಪ್ರೀತಿಯನ್ನ ಕಸಿದುಕೊಂಡ ದೀಕ್ಷಿತಾಳ ಮೇಲೆ ಅವಳಿಗೆ ಅತೀವವಾದ ಕೋಪವಿತ್ತು. ನಾನು ನಿಮಗಾಗಿ ಹೊರಟು ಹೋದ್ರು ಇವಳನ್ನ ನೋಡಿದಾಗ ನನಗೆ ಕೋಪ ಬರ್ತದೆ. ನನ್ನ ಜೀವವನ್ನೇ ಕಿತ್ತುಕೊಂಡಂತೆ ಭಾಸವಾಗ್ತದೆ ಎಂದು ಸುಭದ್ರಾಳ ಮಾತುಗಳು ಚೂರಿಯಂತೆ ದೀಕ್ಷಿತಾಳ ಎದೆಗೆ ನಾಟಿದ್ವು. ದೀಕ್ಷಿತಾ ತಲೆ ತಗ್ಗಿಸಿ ಅರ್ಜುನನ ಕೈಗಳನ್ನ ಹಿಡಿಯಲು ಹೋದ್ಲು. ಅರ್ಜುನ ತಕ್ಷಣ ಅವಳ ಬೆರಳುಗಳನ್ನ ತನ್ನ ಬೆರಳುಗಳಿಂದ ಬಿಗಿಯಾಗಿ ಹಿಡಿದುಕೊಂಡನು. ಇದು ಸುಭದ್ರಾಳಿಗೆ ಮತ್ತಷ್ಟು ಆಘಾತವನ್ನ ನೀಡಿತ್ತು. ಇನ್ನು ಮುಂದೆ ಈ ಬಗ್ಗೆ ಚರ್ಚೆ ಬೇಡ ಸುಭದ್ರಾ ಎಂದು ಅರ್ಜುನ್ ಒಪ್ಪಂದ ಪತ್ರವನ್ನ ಅವಳ ಕೈಗಿಟ್ಟನು. ಸುಭದ್ರ ಹೊರಡುವ ಮುನ್ನ ಅರ್ಜುನನ ಕಡೆಗೆ ನೋಡಿ, ನೀವು ಈಗ ಸಂತೋಷವಾಗಿದ್ದೀರಾ ಅರ್ಜುನ್? ಇಲ್ಲ ಅಲ್ವಾ? ನೀನು ಅದೇ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ದೃಢವಾಗಿ ಹೇಳಿದ್ರೆ ನಾವೆಲ್ಲರೂ ಸುಖವಾಗಿ ಇರ್ತಿದ್ವಿ. ಯಾಕೆ ಹೀಗೆ ಮಾಡಿದ್ದೆ ಎಂದು ಅಸಹಾಯಕತೆಯಿಂದ ಕೇಳಿ ಅಲ್ಲಿಂದ ಹೊರನಡೆದಿದ್ಲು. ರಾತ್ರಿ ಬಾಲ್ಕನಿಯಲ್ಲಿ ಅರ್ಜುನ್ 3ನೇ ಸಿಗರೇಟನ್ನ ಸೇದುತ್ತಾ ನಿಂತಿದ್ದನು. ದೀಕ್ಷಿತಾ ಮೆಲ್ಲನೆ ಅಲ್ಲಿಗೆ ಬಂದವಳು. ಅರ್ಜುನ್ ತಿರುಗಲೇ ಇಲ್ಲ. ನೀವು ಊಟ ಮಾಡಿದ್ದೀರಾ ಮಾಮ? ಆತ ಬಿಗಿಯಾದ ಧ್ವನಿಯಲ್ಲಿ ಉತ್ತರಿಸ್ದ. ನನಗೆ ಅಮ್ಮ ಹಾಗೆ ಮಾಡುವುದು ಇಷ್ಟವಿರಲಿಲ್ಲ ಮಾಮ. ನನಗೂ ಈ ಪರಿಸ್ಥಿತಿ ಬೇಕಿರಲಿಲ್ಲ.
ದೀಕ್ಷಿತ ಮಾತನಾಡಲು ಪ್ರಯತ್ನಿಸಿದಾಗ ಅರ್ಜುನ್ ಕೈ ಎತ್ತಿ ಅವಳನ್ನ ತಡೆದಿದ್ದ. ಈ ಕ್ಷಣದಲ್ಲಿ ನಿನಗೆ ಯಾವುದೇ ಕಾರಣ ಕೊಡಬೇಕಾಗಿಲ್ಲ ನಾನು. ಸ್ವಲ್ಪ ಹೊತ್ತು ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟುಬಿಡು ಎಂದು ಆತ ಗದ್ದರಿಸಿದ. ಆದರೆ ದೀಕ್ಷಿತ ಮಾತ್ರ ಬಿಡಲಿಲ್ಲ. ಮಾಮ, ನಾನು ಏನು ಹೇಳುತ್ತಿದ್ದೇನೆ ಅಂದರೆ ಎಂದು ಮತ್ತೆ ಶುರು ಮಾಡಿದ್ಲು. ಅರ್ಜುನ್ ಇದ್ದಕ್ಕಿದ್ದಂತೆ ಆಕ್ರಮಣಕಾರಿಯಾಗಿ ತಿರುಗಿ ಅವಳನ್ನು ಎಳೆದು ಗೋಡೆಗೆ ತಳ್ಳಿಬಿಟ್ಟ. ದೀಕ್ಷಿತ ಮಾತ್ರ ಗಾಬರಿಯಿಂದ ನಡುಗಿ ಹೋದ್ಲು. ನಾನು ನಿನಗೆ ಒಮ್ಮೆ ಹೇಳಿದ್ನಲ್ವೇ ನನ್ನನ್ನು ಒಬ್ಬಂಟಿಯಾಗಿ ಬಿಡು ಅಂತ. ನನ್ನ ಮಾತಿಗೆ ಬೆಲೆ ಇಲ್ವೇ ನಿನಗೆ? ಏನಂದುಕೊಂಡಿದ್ದೀಯ ನಿನ್ನ ಬಗ್ಗೆ ನೀನು? ನನ್ನ ಜೀವನದ ಎಲ್ಲ ಸಂತೋಷ, ಸುಖ, ಶಾಂತಿ ಕಸಿದುಕೊಂಡವಳು ನೀನು. ನಿನ್ನನ್ನು ನೋಡುವುದು ನನಗೆ ಇಷ್ಟ ಇಲ್ಲ. ನಿನ್ನನ್ನು ನೋಡಿದರೆ ಕೇವಲ ನನ್ನ ತಾಯಿಯ ಸಾವೇ ನೆನಪಾಗುತ್ತೆ. ನಾನು ನಿನ್ನನ್ನು ದ್ವೇಷಿಸ್ತೇನೆ, ದ್ವೇಷಿಸ್ತೇನೆ, ದ್ವೇಷಿಸ್ತೇನೆ ಎಂದು ಅರ್ಜುನ್ ಅವಳನ್ನು ದೂರ ತಳ್ಳಿ ಅಲ್ಲಿಂದ ಕೆಂಡ ಕಾರುತ್ತಾ ಹೊರಟು ಹೋಗ್ತಾನೆ. ದೀಕ್ಷಿತ ಕಲ್ಲಿನಂತಾಗಿ ಅಲ್ಲೇ ನಿಂತಿದ್ಲು. ಅವಳ ಕಣ್ಣೀರು ಕೆನ್ನೆಯ ಮೇಲೆ ಹರಿತಾ ಇತ್ತು. ಅರ್ಜುನನ ಆ ಮಾತುಗಳು ಅವಳ ಹೃದಯವನ್ನ ನೂರಾರು ಚೂರುಗಳನ್ನಾಗಿ ಮಾಡಿಬಿಟ್ಟಿದ್ವು. ಕತೆ ಮುಂದುವರಿಯುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅದಕ್ಕೇನು ದುಡ್ಡು ಕಟ್ಟಬೇಕಾಗಿಲ್ಲ. ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ. ಮೆಂಬರ್ಶಿಪ್ ತೊಗೊಂಡವ್ರಿಗೆ 24 ಗಂಟೆ ಮುಂಚಿತವಾಗಿ ಕತೆ ಸಿಗತ್ತೆ.